ಮಾತಾಡ್ತೀವಿ ಹಂಗೆ ಮಾತಾಡೋದು, ಅದೇ ಯಾವಾಗ ಕ್ಲಿಯರ್ ಆಗಿ ಬರ್ತದೆ. ವೆಲ್ಕಮ್ ಟು BTS ವ್ಯಾಕ್ ರಾಯಚೂರು. ಇವತ್ತು ನಮ್ಮ ಜೊತೆ ಇರೋದು ಯಾರಪ್ಪ ಅಂತಂದರೆ ಭೀಮರಾಯ್ ನಾಯಕ್ ಅವರು. ಅವ್ರನ್ನ ಈ ಸಮಾರಂಭಕ್ಕೆ ಸ್ವಾಗತ ಮಾಡ್ತೇನೆ. ವೆಲ್ಕಮ್ ಟು ಭೀಮರಾಯ್ ಅವರೇ. ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾರ್ಯಕ್ರಮ BTS ವ್ಯಾಕ್ ರಾಯಚೂರು ಕಡೆಯವರು ಈಗ ಹಿಂಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ. ತುಂಬ ಫೇಮಸ್ ಆಗಿದ್ದೀರಾ ಇನ್ಸ್ಟಾಗ್ರಾಮ್. ಹೇಳ್ಬೇಕಪ್ಪ ಅಂದ್ರೆ ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗ್ಬೇಕಂತ ಅನ್ಕೊಂಡಿದ್ರೆ ಇವತ್ತು ನಿಮ್ಮ ಕನಸು ಈಡೇರಿದೆ. ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಜನರಿಗೆ? ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಅವರು ಪ್ರತಿಯೊಂದು ವಿಡಿಯೋನ ಶೇರ್ ಮಾಡಿದ್ದಕ್ಕೆ ನಾನು ಬೆಳೆಯೋಕ್ಕೆ ಕಾರಣ ಆಗ್ತೀನಿ. ಮತ್ತು ಅವ್ರ ಸಪೋರ್ಟು ಅವರು ಶೇರ್ ಮಾಡಿ. ಅದ್ರ ಜೊತೆಗೆ ನಿಮ್ಮದೊಂದು ಸಣ್ಣ ಕತೆ ಇತ್ತು, ಅಂದರೆ ಒಂದು ಸ್ಕ್ರಿಪ್ಟ್ ಕೂಡ ಬರ್ತೀವಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಹೇಳ್ರಿ, ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಅದು ತುಂಬ ದಿನ ಆಯಿತು, 5 ವರ್ಷ ಆಯಿತು ಬರೆದು ಕತೆ. ಬಟ್ ಯಾರು ಅದನ್ನು ರಿಸೀವ್ ಮಾಡ್ಕೊಂತಿಲ್ಲ. ಅದರಲ್ಲಿ ಒಬ್ಬ ಗರ್ಲು ಬೇಕಾಗೈತೆ. ಅದು ಓಕೆ, ಜಸ್ಟ್ ಒಂದು ನಿಮಿಷದಲ್ಲಿ ಜನರಿಗೆ ಹೇಳೋಕೆ ಇಷ್ಟಪಡ್ತೀರಾ? ಒಂದು ನಿಮಿಷದೊಳಗಡೆ ನಿಮ್ಮ ಸ್ಟೋರಿ ಯಾವ ಥರ ಇದೆ ಅಂತ? ಅದು ಏನಿಲ್ಲ, ಅದು ಇವಾಗಿನ ಜನ್ರೇಷನಲ್ಲಿ ಹುಡುಗರು ಲವ್ ಫೇಲಿಯರು ಅದು ಇದು ಅಂತಿರ್ತಾರೆ, ಮತ್ತು ಹುಡುಗಿರು ಯಾವ ಥರ ಇರ್ತಾರ ಅಂತ ಒಂದು ಸಣ್ಣ ಮೆಸೇಜ್ ಅದು. ಅಂದರೆ ಈ ಜನರಿಗೆ ಹುಡುಗರು ಯಾವ ಥರ ಹಾಳಾಗ್ತಾರೆ, ಯಾವ ಥರ ಇದ್ದಾರೆ, ಜನರು ಯಾವುದರಿಂದ ದೂರ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮೆಸೇಜ್ ಕೊಡ್ಬೇಕಂತ ಮಾಡಿದ್ದಾರೆ. ಬಟ್ ಅದು ನಿಮ್ಮ ಸ್ಟೋರಿ ನಿಲ್ಲೋಕ್ಕೆ ಕಾರಣ ಏನು? ಅದು ನಮಗೆ ಸ್ವಲ್ಪ ಅನುಭವ ಆಗೈತೆ, ಮತ್ತು ಇನ್ನು ಉಳಿದವ್ರು ನನ್ನ ಫ್ರೆಂಡ್ಸಿಗೆ. ಬಟ್ ಅದನ್ನು ನೀವು ಮಾಡದೇ ಇರೋದಕ್ಕೆ ಕಾರಣ ಏನು? ಕಾರಣ ಏನಂದರೆ ಅದು ಸ್ಟೋರಿ ಚೆನ್ನಾಗೈತೆ ಅಂತಾರೆ, ಬಟ್ ಹುಡುಗಿ ಅನ್ನೋದೇ ಯಾರು ಬರ್ತಾ ಇಲ್ಲ ಅಷ್ಟೇ. ಬಟ್ ನಿಮ್ಗೆ ಈಗ ಹೀರೋಯಿನ್ ಸಮಸ್ಯೆ ಆಗಿದೆ ಅಂತ ಆಯಿತು. ಒಟ್ಟು ಆ ಸ್ಕ್ರಿಪ್ಟಲ್ಲಿ ಬೇಕಾಗಿರೋ ಒಬ್ಬರು ಹೀರೋಯಿನ್ ಬೇಕು, ಅದನ್ನು ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀರಾ ನೀವು. ಓಕೆ, ತುಂಬ ಚೆನ್ನಾಗಿದೆ. ಬಟ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ, ಮಾಡ್ಬೋದು ಆ ಥರನೇ. ಜನರು ನೀವು ನೋಡ್ತಾ ಇದ್ದೀರಾ, ಇದನ್ನ ಆದಷ್ಟು ಶೇರ್ ಮಾಡಿ. ಯಾಕಂದ್ರೆ ಒಬ್ಬ ಬಡ ವಿದ್ಯಾರ್ಥಿ ಜೀವನದಲ್ಲಿ ಯಾವ ಥರ ಕಷ್ಟಪಟ್ಟು ಸೋತೋಗಿರ್ತಾನೆ, ಅವನು ಯಾವ ಥರ ಹಾಳಾಗಬಾರ್ದು, ಯಾವ ಥರ ಸರಿಯಾಗಿ ದಾರಿಲಿ ಹೋಗ್ಬೇಕು ಅಂತ ಅನ್ನೋದ್ರ ಬಗ್ಗೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂತ ಭೀಮರಾಯ್ ಅವರು ಹೇಳ್ತಿದ್ದಾರೆ. ಆ ಥರ ಕೊಡಬೇಕು ಅಂತ ಅನ್ನೋಗಿದ್ದ ಅದರಲ್ಲಿ ಆ್ಯಕ್ಟ್ ಮಾಡೋಂಥ ಒಬ್ಬ ಹೀರೋಯಿನ್, ಕನ್ನಡದಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಒಬ್ಬ ಚಿತ್ರ ನಟಿ ಬೇಕಾಗಿದ್ದಾರೆ. ಅದಕ್ಕೆ ನಟಿಯವರು ಸಿಗ್ತಾ ಇಲ್ಲ ಅಂತ. ಆದಷ್ಟು ನಿಮ್ಗೆ ಇನ್ ಕೇಸ್ ಯಾರಾದರೂ ಇದ್ರಪ್ಪ ಅಂದ್ರೆ, ಅಥವಾ ಸಿನಿಮಾಲಿ ಆ್ಯಕ್ಟ್ ಮಾಡೋ ಐಡಿಯಾ ಇತ್ತಪ್ಪ ಅಂತಂದರೆ ಇದರಲ್ಲಿ ಬಂದು ಆ್ಯಕ್ಟ್ ಮಾಡೋದು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಭೀಮರಾಯ್ ಅವರೇ, ನೀವು ಒಂದು ಸಣ್ಣ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ, ಅದ್ರ ಬಗ್ಗೆ ಹೇಳಿ. ನಿಮ್ಮ ಬಿಸ್ನೆಸ್ ಹೆಂಗಿದೆ? ಅದು ನಡೀತಾ ಇದೆ ಹಂಗೆ ಸಣ್ಣದಾಗಿ. ಯಾಕಂದರೆ ನಾವೆಲ್ಲ ಡಿಗ್ರಿ ಮುಗಿಸಿ ಖಾಲಿ ಕುಂತಿದ್ದೀವಿ. ಕುರಿಗಳು ಕಾಯ್ಕಂತ ಆ ಕಡೆ ಕೆಲಸ ಮಾಡ್ಕೊಂತ ಇದ್ದೀವಿ. ನೀವು ಕುರಿ ಕೂಡ ಕಾಯ್ತಿದ್ರಾ? ಕುರಿಗೂ ಕಾದಿದ್ದೀವಿ, 1 ವರ್ಷ ಕಾದಿದ್ದೀವಿ. ಎಷ್ಟು ಕುರಿ ಇದ್ದು? ಒಂದು 10 ಇದ್ದು. ಅಬ್ಬಾ, ನೋಡಿ ಒಬ್ಬ ವ್ಯಕ್ತಿ ಯಾವ ಥರ ಕಷ್ಟಪಡ್ದ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಭೀಮರಾಯ್ ಅವರು 1 ವರ್ಷದವರೆಗೂ ಕುರಿ ಕೂಡ ಕಾಯ್ದಿದ್ದಾರಂತೆ. ಮತ್ತಿನ್ನೇನು ಮಾಡಿದ್ದಾರೆ ನೀವು? ಮತ್ತೆ ಕೆಲಸ ಇದು ಸಿನಿಮಾದಲ್ಲಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರಲ್ಲ, ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಆಗಿ ಅಲ್ಲಿ ಕೂಡ ಕೆಲಸ ಮಾಡಿದಾರೆ. ಅಲ್ಲಿ ಇಲ್ಲಿ ಅಂದರೆ ಬೆಂಗಳೂರು, ಮೈಸೂರು, ಹೈದರಾಬಾದಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ದಾರೆ? ಒಂದು 15 ದಿನ ಮಾಡಿದ್ವಿ. ಅಬ್ಬಾ, ಅಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಮತ್ತೆ ಇನ್ನು ಯಾವ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ಮತ್ತೆ ಪ್ಲಂಬರ್ ಕೆಲಸ ಮಾಡಿದ್ವಿ, ಬೆಂಗಳೂರು ರೋಡ್ ಕೆಲಸ, ಕನ್ಸ್ಟ್ರಕ್ಷನ್ಸ್, ಸಿಮೆಂಟ್ ಕೆಲಸ ಕೂಡ ಮಾಡಿದ್ದಾರೆ ನೀವು. ಟೈಲ್ಸ್ ಅಂದರೆ ಮನೆಗೆ ಗಾರೆ ಕೆಲಸ ಆ ಥರ, ಸಿಮೆಂಟ್ ಕೆಲಸ, ಮೇಸ್ತ್ರಿ ಕೆಲಸ ಆ ಥರ. ಮತ್ತೆ ಈ ಹೊಲದಲ್ಲಿ ಕೆಲಸ, ಹೊಲದ ಕೆಲಸ ಕೂಡ. ಅಬ್ಬಾ, ಒಟ್ಟ ನೀವು ಒಬ್ಬ ಸಕಲ ಕಲ ವಲ್ಲಭ ಅಂತ ಆಯ್ತು. ಯಾಕಂದ್ರೆ ಇದುವರೆಗೂ ಎಲ್ಲ ಕೆಲಸ ಮಾಡಿದ್ದಾರೆ ನೀವು. ಅಂದರೆ ಯಾವುದೋ ಒಂದು ಮಾಡ್ಬೇಕಲ್ರಿ, ಮತ್ತೆ ನಿಮಗೆ ದುಡ್ಡು ಬೇಕಂದ್ರೆ ಯಾವ್ದೊಂದು ಕೆಲಸ. ಅದು ನಿಜನೇ. ಬಟ್ ನೀವು ಈ ಥರ ನಿಮ್ಮ ಎಜುಕೇಷನ್ ಏನಾಗಿದೆ ನೀವು ಅದೊಂದು ಕೇಳಬೇಕು. ನಮ್ಮದು ಬಿ.ಕಾಮ್ ಓದ್ಬಿಟ್ಟು ನೀವು ಈ ಥರ ಪ್ಲಂಬಿಂಗ್ ಕೆಲಸ, ಸೆಂಟ್ರಿಂಗ್ ಕೆಲಸ, ಸಿನಿಮಾ ಆರ್ಟಿಸ್ಟ್, ಕುರಿ ಕಾಯ್ದು, ಹೊಲದ ಕೆಲಸ ಎಲ್ಲ ಮಾಡ್ತೀರಾ ಅಂತಂದರೆ ಈಗಿನ ಜನರು ಇದನ್ನೆಲ್ಲ ನೋಡಿ ತುಂಬ ಕಲಿಯಿದೆ. ಯಾಕಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಬಿ.ಕಾಮ್ ಮುಗಿಸಿ M.com ಮಾಡಿಬಿಟ್ಟು ಕೂಡ ಮನೇಲಿ ಖಾಲಿ ಕುಂತ್ಕೊಳ್ಬಾರ್ದು, ಈ ಥರ ಕೆಲಸ ಮಾಡಬೇಕು ಅಂತ ಇರೋ ಇವರ ದೃಢ ನಿರ್ಧಾರವನ್ನು ಎಲ್ಲರೂ ಮೆಚ್ಚಲೇಬೇಕು. ಸಮಾಜಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕಡೆಯದಾಗಿ ನೀವು? ಯಾವುದೇ ಆಗಲಿ ಕೆಲಸ ಮಾಡಬೇಕು. ಯಾಕಂದ್ರೆ ನಮ್ಮ ಪರಿಸ್ಥಿತಿಗಳು ಹಂಗಿರ್ತಾವ. ಯಾವುದನ್ನಾಗಲಿ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಅದರಿಂದ ಬಂದಿದ್ದ ದುಡ್ಡನ್ನ ಸೇವ್ ಮಾಡ್ಕೋಬೇಕು. ಅದರಿಂದ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ವಾಯ್ಸ್ನ ಹೊರಗಡೆ ಹಾಕ್ಬೇಡಿ ಸರ್, ವ್ಯಕ್ತಿ ಹೊರಗಡೆ ಹಾಕಿ, ಜನರಿಗೆ ಗೊತ್ತಾಗಬೇಕಲ್ಲ. ನೀವು ಒಳಗಡೆಯಿಂದ ಮಾತಾಡೋದು ಹೆಂಗೆ ಗೊತ್ತಾಗ್ತದೆ? ಇಲ್ಲಿಗೆ ನಾನು ಮೆಟ್ರೋ ಮುಗಿದೀವಿ.